ಯಾರೊಳಗೆ ನನ್ನ ಅಂಗಲಾಚಲ್ಲ. ನಿನ್ನಿಂದ ಅಂಗಲಾಚ್ತಾರೆ ಅಂದರೆ ನಿನ್ನಿಂದ ಬಯಸಿ ಅಂಗಲಾಚ್ತಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಏನನ್ನು ಅಪೇಕ್ಷೆ ಮಾಡದೆ ಆಗ ಅಂಗಲಾಚ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ನಾವಿನ್ನೊಂದು ವಚನವನ್ನು ನಾವು ಯಾರಿಗಾದ್ರೂ ಬೇಸರ ಆಯ್ತಾ? ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ನಾನು ಮುಗಿಸ್ಬಿಡ್ತೀನಿ. ಈಗ ಅದೇ ಅಧ್ಯಾಯದಲ್ಲಿ ಅದೇ 13ನೇ ಅಧ್ಯಾಯ 30ನೇ ವಚನವನ್ನು ನಾವು ಧ್ಯಾನ ಮಾಡ್ಕೊಳ್ಳೋಣ. 30ನೇ ವಚನ. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು, ಆಗ ರಾತ್ರಿ ಆಗಿತ್ತು. ಹಲ್ಲೆಲೂಯಾ. ಹೇಳ್ರಿ, ಅವನು ಆ ತುತ್ತನ್ನ ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು, ರಾತ್ರಿ ಆಗಿತ್ತು. ಇದನ್ನು ಯಾರ ಕುರಿತು ಬರೀತಾ ಇದ್ದಾರೆ? ಯೂದನನ್ನ ಕುರಿತು ಬರೀತಾ ಇದ್ದಾರೆ. ಸ್ವಾಮಿ ಯೂದನ ಕಾಲನ ತೊಳೆದ್ರ ಇಲ್ವಾ? ಎಷ್ಟು ಜನ ಗೊತ್ತು ತೊಳೆದ್ರು ಅಂತ? ಇನ್ನುಳಿದರೆಲ್ಲ ಡೌಟ್ ಅಲ್ಲಿದ್ದೀರಾ? ಕರೀಲ ಇಸ್ಕರಿಯೋತನ ಕೇಳ್ತೀರಾ? ಪರಲೋಕಕ್ಕೆ ಹೋದಾಗ ಇಸ್ಕರಿಯೋತನ ಕೇಳ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ರೆ ಕೈ ಎತ್ತು. ಇದ್ರೂ ಇರ್ಬೋದು. ಸ್ವಾಮಿ ಸತ್ತ ಮೇಲೆ 3 ದಿನ ಭೂಮಿಯ ಗರ್ಭದೊಳಗೆ ಹೋಗಿದ್ರು, ನರಕದಲ್ಲಿರುವವರಿಗೆ ಸುವಾರ್ತೆ ನಿಲ್ಲಿದ್ರು ಅಂತ ಹೇಳ್ತಾರೆ. ಸ್ವಾಮಿ ನೀನು ಶಿಲುಬೆಗೆ ಹಾಕಿರಲ್ಲ, ಆಗ್ಲೇ ಇಸ್ಕರಿಯೋತ ಹೋಗಿ ಹ್ಯಾಂಗ್ ಮಾಡ್ಕೊಂಡಿರ್ತಾನೆ. ಇಸ್ಕರಿಯೋತನೇ ಫಸ್ಟ್ ನರಕಕ್ಕೆ ಹೋಗಿರೋದು, ಸ್ವಾಮಿ ಆಮೇಲೆ ಹೋದ್ರು. ಹಾಗಾದ್ರೆ ಇಸ್ಕರಿಯೋತ ಅಲ್ಲಿ ಪಶ್ಚಾತ್ತಾಪ ಪಟ್ಟಿದ್ರೆ ಒಂದು ವೇಳೆ ವಾಕ್ಯ ಎಲ್ಲೂ ಇಲ್ಲ, ಅದಕ್ಕೆ ಗಮನ ಇಸ್ಬೇಕು. ಊಹಾಪೋಹಗಳು ಸಿಸ್ಟ್ರಿಂಗ್ ಅಂದ್ಬಿಟ್ರು, ಸಿಸ್ಟ್ರ್ ಅಂದ್ಬಿಟ್ರಲ್ಲ. ವಾಕ್ಯ ಗಮನಿಸ್ರಿ. ಊಹಾಪೋಹಗಳು ನನ್ನ ಊಹೆ. ಒಂದು ವೇಳೆ ಕರ್ತನ ಅಲ್ಲಿ ಇಸ್ಕರಿಯೋತನನ್ನ ಮೀಟ್ ಮಾಡಿದ್ರೆ ಅವನಿಗೆ ದೇವರ ರಾಜ್ಯ ಸಿಗುತ್ತೆ. ಹಲ್ಲೆಲೂಯಾ. ಅವನು ಯಾರ ಸಂಕಲ್ಪ ನೆರವೇರಿಸ್ದ? ದೇವರ ಸಂಕಲ್ಪ ನೆರವೇರಿಸ್ದ. ಅವನು ಹುಟ್ಟಿದ್ದೆ ಅದಕ್ಕೆ. ಹಾಗಾದ್ರೆ ಅವ್ನು ಕೇಳಬಲ್ಲ, ಸ್ವಾಮಿ ನನ್ನ ಯಾಕೆ ನೀರಿಗೆ ಹುಟ್ಟಿಸ್ತೇನೆ, ಹಾಗೆ ನನಗೆ ನಿನ್ ರಾಜ್ಯ ಇಲ್ವಾ ಅಂದ್ರೆ, ಸ್ವಾಮಿ ಬಾರಪ್ಪ ನೀನ್ ನನ್ನ ಸಂಕಲ್ಪನೆ ನೆರವೇರಿಸಿದ್ರು ಸೇರಿಸ್ಕೊಂಡ್ರು ಸೇರಿಸ್ಕೋಬಹುದು ಅಂತ ದಯಾಮಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇಸ್ಕರಿಯೋತ ಯೂದ ಪಸ್ಕದ ಊಟವನ್ನು ತೆಗೆದುಕೊಂಡ ನಂತರ ಅದರಲ್ಲಿ ಬಹಳ ಕಥೆಗಳಿದೆ. ಅಥವಾ ಯಾರನ್ನ ಹಿಡ್ಕೊಡ್ತೀನಿ ಎಂಬುದಾಗಿ ಎಲ್ಲವನ್ನ ಹೇಳ್ತಾರೆ. ಆದ ಮೇಲೆ ಇಸ್ಕರಿಯೋತ ಯೂದ ಆ ತುತ್ತನ್ನು ತೆಗೆದುಕೊಂಡು ಹೊರಗೆ ಹೋಗ್ತಾ ಇದ್ದಾನೆ. ಆಗ ಕತ್ತಲೆ, ಎಲ್ಲರೂ ಹೇಳ್ರಿ, ಆಗ ಕತ್ತಲೆ ಆಗಿತ್ತು. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 53ನೇ ವಚನವನ್ನು ಯಾರಾದ್ರೂ ನನಗೋಸ್ಕರ ಓದ್ರಿ ಬೇಗ.